ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿದ್ರು ಅಮೆರಿಕಕ್ಕೆ ಇರಾನ್ ಮಣ್ಣು ಮುಕ್ಕಿಸಿದೆಯಾ ಅಂತ ಎಂಟರ್ ವರ್ಲ್ಡ್ನಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಇರಾನ್ನ ಸೀಕ್ರೆಟ್ ಸ್ಟೆಪ್. ಅಮೆರಿಕ ದಾಳಿ ನಡೆಸುವ ಮುನ್ನವೇ 400 kg ಯುರೇನಿಯಂ ಅನ್ನು ಇರಾನ್ ಬೇರೆಡೆಗೆ ಶಿಫ್ಟ್ ಮಾಡಿದೆಯಂತೆ. ಈ ಬಗ್ಗೆ ಒಂದು ಅಪ್ಡೇಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ವಿಶ್ವದ ದೊಡ್ಡಣ್ಣಂಗೆ ಮಣ್ಣು ಮುಕ್ಕಿಸಿತ ಇರಾನ್. 400 kg ಯುರೇನಿಯಂ, ಇರಾನ್ ನಿಗೂಢ ಹೆಜ್ಜೆ. ಅಮೆರಿಕ ಸೇನೆಯ ದಾಳಿಗೂ ಮುನ್ನವೇ ಇರಾನ್ ತನ್ನ ಪರಮಾಣು ಘಟಕಗಳಿಂದ ಅಣು ಸಾಮಗ್ರಿಗಳನ್ನ ಗೌಪ್ಯ ಸ್ಥಳಕ್ಕೆ ರವಾನಿಸಿದೆ ಅನ್ನೋ ಇಂಪಾರ್ಟೆಂಟ್ ನ್ಯೂಸ್ ಕೇಳಿ ಅಮೆರಿಕ ಸಖತ್ ಟೆನ್ಷನ್ ಆಗಿದೆ. ದಾಳಿ ವೇಳೆ ಇರಾನ್ ಪರಮಾಣು ಸ್ಥಾವರಗಳಿಂದ 400 kg ಯುರೇನಿಯಂ ಕಾಣೆಯಾಗಿದೆ ಅನ್ನೋ ವಿಚಾರ ಸತ್ಯವೇ ಆಗಿದ್ದಲ್ಲಿ 10 ಪರಮಾಣು ಬಾಂಬ್ಗಳನ್ನ ತಯಾರಿಸಬಹುದು ಎಂದು ಅಮೆರಿಕ ಹೇಳಿದೆ. ಈ ಬಗ್ಗೆ ಮಾತನಾಡಿರುವ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ 400 kg ಯುರೇನಿಯಂ ದಾಸ್ತಾನು 10 ಪರಮಾಣು ಶಸ್ತ್ರಾಸ್ತ್ರಗಳನ್ನ ತಯಾರಿಸಲು ಸಾಕು ಅಂತ ಹೇಳಿಕೆ ನೀಡಿದ್ದಾರೆ. Well, Brett, I think that's actually not the question before us. The question before us is, can Iran enrich the uranium to a weapons-grade level, and can they convert that fuel to a nuclear weapon? And we know, based on the success of our mission, of course, the leadership of the president, but the incredible skill of our military, that the two mission objectives are completely successful. We know that they cannot build a nuclear weapon. Now, you asked about the 2 ದಿನಗಳ ಹಿಂದೆ ಅಮೆರಿಕ ಸೇನೆ ಇರಾನಿನ 3 ಪರಮಾಣು ಸ್ಥಾವರಗಳ ಮೇಲೆ ತನ್ನ B-2 ಸ್ಪಿರಿಟ್ ಯುದ್ಧ ವಿಮಾನದಿಂದ 6 ಬಂಕರ್ ಬಾಸ್ಟರ್ ಬಾಂಬ್ಗಳನ್ನ ಹಾಕಿತ್ತು. ಈ ವೇಳೆ ಇರಾನ್ನ ಪರಮಾಣು ಸೌಲಭ್ಯ ಹಾನಿಗೊಳಗಾಗಿದೆ ಎಂದು ಹೇಳಲಾಗಿತ್ತು. ಆದರೆ ಈ ದಾಳಿಗೂ ಮೊದಲೇ ಕಿಲಾಡಿ ಇರಾನ್ ತನ್ನ ಪರಮಾಣು ಸಾಮಗ್ರಿಗಳನ್ನ ಸುರಕ್ಷಿತ ಪ್ರದೇಶಕ್ಕೆ ರವಾನೆ ಮಾಡಿದೆ ಎಂದು ಹೇಳಲಾಗ್ತಾ ಇದೆ. ಈ ಕುರಿತ ಸ್ಯಾಟಲೈಟ್ ಇಮೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು. ಈ ಇಮೇಜ್ನಲ್ಲಿ ಇರಾನ್ ಫೋರ್ಡೋ ಪರಮಾಣು ಘಟಕದ ಬಳಿ ಸುಮಾರು 14 ಹೆಚ್ಚು ದೊಡ್ಡ ಟ್ರಕ್ಗಳು ನಿಂತಿರುವುದು ಪತ್ತೆಯಾಗಿದೆ. ಇದೇ ಟ್ರಕ್ಗಳಲ್ಲಿ ಇರಾನ್ ತನ್ನ ಪರಮಾಣು ಸಾಮಗ್ರಿಗಳನ್ನ ರವಾನಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಸ್ತುತ ಇರಾನ್ ಬಳಿ ಸುಮಾರು 400 kg ಯುರೇನಿಯಂ ಇರಬಹುದು ಎಂದು ಶಂಕಿಸಲಾಗಿದೆ. ಇದು 60% ಪುಷ್ಟೀಕರಿಸಿದ ಯುರೇನಿಯಂ ಆಗಿದ್ದು, ಪರಮಾಣು ಬಾಂಬ್ಗಳನ್ನ ತಯಾರಿಸಲು 90% ಪುಷ್ಟೀಕರಿಸಿದ ಯುರೇನಿಯಂ ಬೇಕು ಎಂದು ತಜ್ಞರು ಹೇಳಿದ್ದಾರೆ. ಇರಾನ್ ಅದೇ ಹಾದಿಯಲ್ಲಿರುವಾಗಲೇ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ನಡೆಸಿವೆ ಎಂದು ಹೇಳಲಾಗಿದೆ. ಒಟ್ಟಾರೆ ಅಮೆರಿಕ ಸೇನೆ ಇರಾನ್ನ ಪರಮಾಣು ಘಟಕಗಳ ಮೇಲೆ ಬಾಂಬ್ ದಾಳಿ ನಡೆಸಿದ್ದಾದ್ರೂ ಅಲ್ಲಿ ಯಾವುದೇ ಗಮನಾರ್ಹ ಪರಿಣಾಮವಾಗಿಲ್ಲ ಎಂದು ಹೇಳಲಾಗ್ತಾ ಇದೆ. ಬಾಂಬ್ ದಾಳಿಯಲ್ಲಿ ಅಲ್ಲಿನ ಭೂಮಿ ಮೇಲೆ ಪರಿಣಾಮವಾಗಿದೆಯಾದರೂ ಅಲ್ಲಿ ಯಾವುದೇ ರೀತಿಯ ಪರಮಾಣು ಸೋರಿಕೆಯಾಗಿಲ್ಲ. ಹೀಗಾಗಿ ಅಮೆರಿಕ ಸೇನೆ ದಾಳಿ ನಡೆಸಿದ ಪ್ರದೇಶಗಳಲ್ಲಿ ಪರಮಾಣು ಸಾಮಗ್ರಿಗಳೇ ಇರಲಿಲ್ಲ ಎಂದು ಹೇಳಲಾಗ್ತಾ ಇದೆ. ದಿವ್ಯಲತಾ ಮೂಡಿಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.